ಊರು ಹೊತ್ತಿ ಉರಿಯುವಾಗ ದೊರೆ ಪಿಟೀಲು ಕುಯ್ತಾ ಇದ್ದಂತೆ. ಈ ಮಾತು ಸದ್ಯ ರಾಜ್ಯದ ಪರಿಸ್ಥಿತಿಗೆ ಕರೆಕ್ಟ್ ಆಗಿ ಸೂಟ್ ಆಗತ್ತೆ. ಅಲ್ಲಿ ಡೆಂಗಿ ವರುಣನ ಅಬ್ಬರಕ್ಕೆ ಜನ ಕಂಗಾಲಾಗಿದ್ರೆ, ಇತ್ತ ರಾಜ್ಯವಾಳ್ತಾ ಇರೋ ನಾಯಕರು ಸಿಎಂ ಡಿಸಿಎಂ ಅನ್ನೋ ಕಿತ್ತಾಟದಲ್ಲಿ ಮುಳುಗಿದ್ದಾರೆ. ಅದರಲ್ಲೂ ಅಣ್ಣನ ವಿರುದ್ಧ ಮಾತನಾಡಿದವರ ವಿರುದ್ಧ ಡಿಕೆ ಸುರೇಶ್ ಅಕ್ಷರಶಃ ಪ್ರಳಯ ರುದ್ರನಂತಾಗಿದ್ದಾರೆ. ಬೇಕಿದ್ರೆ ಚುನಾವಣೆ ಎದುರಿಸಿ ಅಂತ ತಮ್ಮದೇ ಪಕ್ಷದ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಯಾರು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ನಾಯಕರು ಶಾಶ್ವತ ಅಲ್ಲ. ಹೇಳಿಕೆ ಕೊಡ್ತಕ್ಕಂಥವರು ಕೂಡ ಅವರವರ ಬೆನ್ನನ್ನ ಹಿಂದೆ ತಿರುಗಿ ನೋಡ್ಕೋಬೇಕಾಗ್ತದೆ. ಸ್ವಾಮೀಜಿ ಚಂದ್ರಶೇಖರನಾಥ ಶ್ರೀಗಳು ಇಟ್ಟ ಒಂದು ಬೇಡಿಕೆ ನಾಯಕರ ಒಳಗೆ ಕುದಿಯುತ್ತಿದ್ದ ಕುರ್ಚಿ ಕಿಚ್ಚಿಗೆ ತುಪ್ಪ ಸುರಿದಿದೆ. ಆಗಾಗ ಪಟಾಕಿ ಸಿಡಿದಂಗೆ ಪಟ್ ಪಟ್ ಅಂತಿದ್ದ ಹೆಚ್ಚುವರಿ ಡಿಸಿಎಂ ಡಿಮ್ಯಾಂಡ್ ಜೊತೆಗೆ ಈಗ ಸಿಎಂ ಬದಲಾವಣೆ ಬಾಂಬ್ ಕೂಡ ಆಟಂ ಬಾಂಬ್ಗಿಂತ ಜೋರಾಗಿ ಸಿಡಿದಿದೆ. ಡಿಕೆಶಿ ಸಿಎಂ ಆಗ್ಬೇಕು ಅನ್ನೋ ಕೂಗು ಎದ್ದಿರುವಾಗ್ಲೇ ಡಿಸಿಎಂ ಹುದ್ದೆಗೆ ಟವಲ್ ಹಾಕಿರೋ ಸ್ವಪಕ್ಷದ ನಾಯಕರ ವಿರುದ್ಧವೇ ಡಿಕೆ ಸುರೇಶ್ ಗುಡುಗಿದ್ದಾರೆ. ಅಣ್ಣನ ಬೆನ್ನಿಗೆ ನಿಂತಿದ್ದಾರೆ. ಡಿಕೆಶಿನ ಟಾರ್ಗೆಟ್ ಮಾಡಿ ಲೀಡರ್ ಆಗ್ತೀವಿ ಅಂದ್ರೆ ಭ್ರಮೆ. ಸ್ವಪಕ್ಷದ ನಾಯಕರಿಗೆ ಸವಾಲು ಎಸೆದ ಡಿಕೆ ಸುರೇಶ್. ಸ್ವಾಮೀಜಿ ಡಿಕೆಶಿ ಸಿಎಂ ಆಗ್ಬೇಕು ಅಂತ ಹೇಳ್ತಾ ಇದ್ದಂತೆ ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿ ಮಾತನಾಡ್ತಿದ್ದಾರೆ. ಅದರಲ್ಲೂ ಡಿಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟು ಡಿಕೆಶಿ ವಿರುದ್ಧ ಮಾತನಾಡಿರುವ ನಾಯಕರ ಮೇಲೆ ಸಹೋದರ ಡಿಕೆ ಸುರೇಶ್ ಗರಂ ಆಗಿದ್ದಾರೆ. ಡಿಕೆಶಿ ಸಿಎಂ ಆಗ್ಬೇಕು ಎಂಬುದು ಸ್ವಾಮೀಜಿಗಳ ಅಭಿಪ್ರಾಯ. ಸಿಎಂ ಸ್ಥಾನದ ಬಗ್ಗೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಆದ್ರೆ ಡಿಕೆಶಿಯನ್ನ ಟಾರ್ಗೆಟ್ ಮಾಡಿ ಲೀಡರ್ ಆಗ್ತೀವಿ ಅಂದ್ಕೊಂಡ್ರೆ ಅದು ಭ್ರಮೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಡಿಕೆಶಿ ಯಾರದ್ದೋ ಹೆಸರೇಳ್ಕೊಂಡು ಬಂದವರಲ್ಲ, ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು ಅಂತ ಸಹೋದರನ ಪರ ಸಿಕ್ಸರ್ಗಳ ಸುರಿಮಳೆಗೈದಿದ್ದಾರೆ. ಯಾರು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಭ್ರಮೆ. ಯಾರ ಟಾರ್ಗೆಟ್ ಮಾಡ್ತೀನಿ ಅನ್ನೋದೇನಾರ ಇದ್ರೆ ಅದು ಅವರವರ ಭ್ರಮೆ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರು ಅವರದೇದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋರಾಟದ ಬದುಕನ ಮುಖಾಂತರ ಸುಮಾರು 35 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಸೊ ಯಾರೋ ಮರ್ಜಿಯಿಂದ ಬಂದಂಥ ವ್ಯಕ್ತಿ ಅಲ್ಲ. ಯಾರೋ ಹೆಸರಿನಲ್ಲೋ ಅಥವಾ ಬೇರೆಯವರ ಇದರಲ್ಲೋ ಬೆಳೆದು ಬಂದಂಥವ್ರಲ್ಲ. ಹೋರಾಟದ ಬದುಕಿನ ಮುಖಾಂತರ ರಾಜಕಾರಣದಲ್ಲಿ ಮಾಡ್ಕೊಂಡು ಬಂದಂಥವರು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಬೇರೆ ಬೇರೆ ಅವರವರ ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಅವರು ಕೂಡ ಅರ್ಹರಿದ್ದಾರೆ. ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ. ಯಾವ ನಾಯಕರು ಶಾಶ್ವತ ಅಲ್ಲ. ಹೇಳಿಕೆ ಕೊಡ್ತಕ್ಕಂಥವರು ಕೂಡ ಅವರವರ ಬೆನ್ನನ್ನು ಹಿಂದೆ ತಿರುಗಿ ನೋಡ್ಕೋಬೇಕಾಗ್ತದೆ. ಸುಮ್ಮನೆ ಇವತ್ತು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಸರ್ಕಾರ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತಲೇ ಹೊರತು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದರೆ ಎಲ್ಲರೂ ಸೇರಿ ಬಿಟ್ಟು ಚುನಾವಣೆಗೆ ಹೋಗೋದು ವಾಸಿ. ಡಿಸಿಎಂ ಬೇಕಾದ್ರೆ ಚುನಾವಣೆ ಎದುರಿಸಿ ಸ್ವಪಕ್ಷದವರ ವಿರುದ್ಧವೇ ಗುಡುಗು. ಕೇವಲ ವಾಗ್ದಾಳಿ ನಡೆಸಿ ಸುಮ್ಮನಿರದ ಡಿಕೆ ಸುರೇಶ್ ಸ್ವಪಕ್ಷದ ನಾಯಕರಿಗೆ ಮತ್ತೊಂದು ಸವಾಲು ಹಾಕಿದ್ದಾರೆ. ಸಿಎಂಗೆ ಅವಶ್ಯಕತೆ ಇದ್ರೆ 8 ಡಿಸಿಎಂಗಳನ್ನ ಮಾಡ್ಲಿ. ಡಿಸಿಎಂ ಬೇಕೇ ಬೇಕು ಅಂದ್ರೆ ಚುನಾವಣೆಯನ್ನ ಎದುರಿಸ್ಲಿ. ಅಧಿಕಾರದ ಆಸೆ ಇದ್ದವರ ನಾಯಕತ್ವದಲ್ಲಿ ಚುನಾವಣೆಯಲ್ಲಿ ಫೈಟ್ ಮಾಡ್ಲಿ. ಆಗ ಸಿಎಂ ಡಿಸಿಎಂ ಅಲ್ಲ ಪ್ರಧಾನಿ ಬೇಕಾದ್ರೂ ಆಗ್ಲಿ ಅಂತ ಸುರೇಶ್ ಚಾಲೆಂಜ್ ಮಾಡಿಬಿಟ್ಟಿದ್ದಾರೆ. ನಮಗೆ ಉಪಮುಖ್ಯಮಂತ್ರಿ ಸ್ಥಾನಗಳೇ ಬೇಕು, ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು. ನಮಗೆ ಪ್ರಾದೇಶಿಕ ಅಸಮಾನತೆ ಇದೆ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದರೆ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನು ಎದುರಿಸಿದ್ರೆ ಬಹುಶಃ ಜನ ತೀರ್ಪು ಕೊಡ್ತಾರೆ. ಇವ್ರಿಗೆ ಇಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂದರೆ ಅವ್ರ ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದ್ದಾರೆ ಅವ್ರವ್ರ ನಾಯಕತ್ವದಲ್ಲೇ ಚುನಾವಣೆಯನ್ನು ರಾಜ್ಯದಲ್ಲಿ ಎದುರಿಸ್ಲಿ.
ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ, ಅಧಿಕಾರಕ್ಕೆ ತಂದು ಅವ್ರಿಗೆ ಏನು ಬೇಕೋ ಅದನ್ನು ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾರಾಗಲಿ, ಪ್ರಧಾನಮಂತ್ರಿ ಬೇಕಾರಾಗಲಿ, ಉಪಮುಖ್ಯಮಂತ್ರಿ ಬೇಕಾರಾಗಲಿ, ಏನು ಬೇಕಾರಾಗಲಿ, ಅದಕ್ಕೇನು ತಪ್ಪೇನಿಲ್ಲ. 33 ಜನನು ಉಪಮುಖ್ಯಮಂತ್ರಿ ಮಾಡ್ಕೊಳ್ಳೋಕ್ಕೆ ಸಂವಿಧಾನದಲ್ಲಿ ಏನಿಲ್ಲ, ಸಂವಿಧಾನಿಕ ಹುದ್ದೆ ಏನಲ್ಲ ಇದು, ಹಿಂದೆನೇ ಕೆಲವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ 33 ಜನ ಮಾಡಿಬಿಟ್ರೆ ಎಲ್ಲರನ್ನೂ ಸಮಾಧಾನ ಮಾಡ್ಬೋದು, ಎಲ್ಲ ಜಾತಿಯವ್ರನ್ನೂ ಸಮಾಧಾನ ಮಾಡ್ಬೋದು, ಎಲ್ಲ ಜಿಲ್ಲೆಯವ್ರನ್ನೂ ಸಮಾಧಾನ ಮಾಡ್ಬೋದು. ಬೇಕು ಅಂತ ಅಂದರೆ ಇನ್ನೂ ಒಂದು 4-5 ಜನನ ಅದೇ ಥರದ ಹುದ್ದೆ ಸೃಷ್ಟಿನೂ ಮಾಡ್ಬೋದು. ನನ್ನ ಆಸೆ ಏನು ಅಂದ್ರೆ 33 ಜನನೂ ಮುಖ್ಯಮಂತ್ರಿಗಳೋ ಉಪಮುಖ್ಯಮಂತ್ರಿಗಳೋ ಏನೋ ಆಗಲಿ, ಬೇಡ ಅಂದವ್ರು ಯಾರು. ಒಟ್ಟಾರೆ ಹಸ್ತದೋಳ ಮನೆಯೊಂದು 3 ಬಾಗಿಲು ಎಂಬಂತೆ ಸ್ಥಿತಿ ನಿರ್ಮಾಣವಾಗಿದೆ. ಸ್ವಾಮೀಜಿ ಹೇಳಿಕೆಯಿಂದ ಸಿಎಂ ಎಂಬ ಕಿಚ್ಚು ಮತ್ತೆ ಜ್ವಾಲಾಗ್ನಿಯಾಗಿ ಧಗಧಗಿಸುತ್ತಿದೆ. ರಾಜ್ಯದಲ್ಲಿ ಡೆಂಗಿ ವರುಣನ ಅಬ್ಬರದಿಂದ ಜನ ಕಂಗಾಲಾಗಿದ್ದಾರೆ. ಅವರ ನೆರವಿಗೆ ಧಾವಿಸಬೇಕಿದ್ದ ಸರ್ಕಾರದ ಮಹಾನ್ ನಾಯಕರು ಮಾತ್ರ ಸಿಎಂ ಡಿಸಿಎಂ ಕಿತ್ತಾಟದಲ್ಲಿ ಬ್ಯುಸಿಯಾಗಿರೋದು ನಿಜಕ್ಕೂ ದುರಂತ. ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.